ನಮಸ್ಕಾರ ವೀಕ್ಷಕರೇ, ಗವಿಗರ್ಜನೆಗೆ ಸ್ವಾಗತ. ಎತ್ತ ನೋಡಿದ ರತ್ತ ಬಸವಣ್ಣನ ಪರಿಸೆ ಇಂದು ಗುಂಡ್ಲುಪೇಟೆಯಲ್ಲಿ. ಗುಂಡ್ಲುಪೇಟೆ ತಾಲೂಕು ವೀರಶೈವ ಲಿಂಗಾಯತ ಮಹಾಸಭಾ ವತಿಯಿಂದ ಬಸವ ಜಯಂತಿ ಕಾರ್ಯಕ್ರಮದ ಪ್ರಯುಕ್ತ ಬಸವಣ್ಣನ ಪುತ್ಥಳಿಯ ಮೆರವಣಿಗೆಯನ್ನು ಮಾಡಲಾಯಿತು. ಗುಂಡ್ಲುಪೇಟೆಯ ಜೆಎಸ್ಎಸ್ ಕಾಲೇಜು ಮುಂಭಾಗ ಅಲಂಕೃತಗೊಂಡ ಬೆಳ್ಳಿ ರಥದಲ್ಲಿ ವಿರಾಜಮಾನವಾಗಿ ಸ್ಥಾಪಿಸಿದ್ದ ಬಸವಣ್ಣನ ಪುತ್ಥಳಿಗೆ ಶಾಸಕರಾದ ಎಚ್.ಎಂ. ಗಣೇಶ್ ಪ್ರಸಾದ್ ರವರು ಹಾಗೂ ಮಾಜಿ ಶಾಸಕರಾದ ಸಿ.ಎಸ್. ನಿರಂಜನ್ ಕುಮಾರ್ ಜೊತೆಗೆ ಗುಂಡ್ಲುಪೇಟೆ ತಾಲೂಕಿನ ಎಲ್ಲ ಮಠಾಧೀಶರು ಪುಷ್ಪಾರ್ಚನೆ ನೆರವೇರಿಸುವ ಮೂಲಕ ಮೆರವಣಿಗೆಗೆ ಚಾಲನೆ ನೀಡಿದರು. ಮೆರವಣಿಗೆಯುದ್ದಕ್ಕೂ ನಂದಿಧ್ವಜ, ವೀರಗಾಸೆ, ಚೆಂಡೆಯ ಮದ್ದಲೆ, ಡೊಳ್ಳು ಕುಣಿತ, ಗೊರವರ ಕುಣಿತ, ಕಂಸಾಳೆ ಹಾಗೂ ವಿವಿಧ ಕಲಾ ತಂಡಗಳು ಮೆರವಣಿಗೆಯಲ್ಲಿ ಸಾಗಿದ್ದು ಮೆರವಣಿಗೆಯ ಮೆರಗನ್ನು ಹೆಚ್ಚಿಸಿತು. ಕಳೆದ ಒಂದು ವಾರದಿಂದಲೂ ಗುಂಡ್ಲುಪೇಟೆ ಪಟ್ಟಣವನ್ನು ನವ ವಧುವಿನಂತೆ ಸಿಂಗರಿಸಲು ವೀರಶೈವ ಮಹಾಸಭಾದ ಕಾರ್ಯಕರ್ತರು ಪ್ರಯತ್ನಿಸಿದರು. ಇಂದು ಮೆರವಣಿಗೆಯಲ್ಲಿ ಕುಣಿದು ಕುಪ್ಪಳಿಸಿ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ಮೆರವಣಿಗೆಗೆ ಮುಂಚೆ ತಾಲೂಕಿನಲ್ಲಿ SSLC ಮತ್ತು PUC ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದಿದ್ದ ವಿದ್ಯಾರ್ಥಿಗಳಿಗೆ ಮಹಾಸಭಾ ವತಿಯಿಂದ ಅಭಿನಂದಿಸಲಾಯಿತು. ಈ ಮೆರವಣಿಗೆ ಕಾರ್ಯಕ್ರಮದಲ್ಲಿ ವೀರಶೈವ ಮಹಾಸಭಾ ತಾಲೂಕು ಅಧ್ಯಕ್ಷರಾದ ಕೊಡಸೋಗೆ ಶಿವಪ್ರಸಾದ್ ಅಲಿಯಾಸ್ ರಾಜು, ಯುವ ಘಟಕದ ವೀರಪುರ ಗುರು, ಮಾಜಿ ಅಧ್ಯಕ್ಷರಾದ ಕಮರಳ್ಳಿ ರವಿ, ತಾಲೂಕು ಮತ್ತು ಜಿಲ್ಲಾ ಘಟಕದ ಪದಾಧಿಕಾರಿಗಳು ಹಾಜರಿದ್ದು ಬಸವಣ್ಣ ಪುತ್ಥಳಿಯ ಮೆರವಣಿಗೆ ವಿಶೇಷವಾಗಿ ವಿಭಿನ್ನವಾಗಿ ಗುಂಡ್ಲುಪೇಟೆ ಪಟ್ಟಣದಲ್ಲಿ ಜರುಗಿತು. ಎಲ್ಲದಕ್ಕಿಂತ ಮುಂಚಿತವಾಗಿ ಬಸವಣ್ಣನ ಪೂಜೆ ಎನ್ನುವಂತೆ ಎತ್ತುಗಳಿಗೆ ವಿಶೇಷ ಪೂಜೆಗಳನ್ನು ಅಲಂಕೃತಗೊಳಿಸಿ ವಿಶೇಷವಾಗಿ ಪೂಜೆಯನ್ನು ನೆರವೇರಿಸಿ ಮೆರವಣಿಗೆಯುದ್ದಕ್ಕೂ ಎತ್ತುಗಳ ಮೆರವಣಿಗೆಯೂ ಸಹ ಸಾಗಿ ಬಂದಿತ್ತು. ವಿಶೇಷವಾಗಿ ವಿಭಿನ್ನವಾಗಿ ಅಲಂಕೃತಗೊಳಿಸಿದ್ದಂತಹ ಆ ಎತ್ತುಗಳ ಮಾಲೀಕರು ನಿಜಕ್ಕೂ ತುಂಬ ಸಂತೋಷಪಟ್ಟರು. ಎಲ್ಲಿ ನೋಡಿದ್ರೂ ಆ ಓರಿಗಳ ಜೊತೆ ಅಂದರೆ ಎತ್ತುಗಳ ಜೊತೆ ಸೆಲ್ಫಿ ತೆಗೆದುಕೊಳ್ಳುವವರ ಸಂಖ್ಯೆ ಸಾಕಷ್ಟಿತ್ತು. ಒಟ್ಟಿನಲ್ಲಿ ಗುಂಡ್ಲುಪೇಟೆ ತಾಲೂಕು ವೀರಶೈವ ಮಹಾಸಭಾದಿಂದ ಬಸವ ಜಯಂತಿ ಕಾರ್ಯಕ್ರಮದ ಮೆರವಣಿಗೆ ಸಂಪನ್ನವಾಯಿತು ಎಂದು ಹೇಳಬಹುದು. ವಿಶೇಷ ಸುದ್ದಿಗಳಿಗಾಗಿ ವೀಕ್ಷಿಸಿ ಗವಿಗರ್ಜನೆ.